ಅದ್ರ ಬಗ್ಗೆ ತಜ್ಞರು ಏನಂತಾರೆ, ಡಾಕ್ಟರ್ಸ್ ಏನಂತಾರೆ? ಕಲಬುರಗಿಯಲ್ಲಿ ಡಾಕ್ಟರ್ ವೀರೇಶ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅತಿಯಾದ ಮೊಬೈಲ್ ಬಳಕೆ ಆಹಾರ ಪದ್ಧತಿಯೇ ಆತಂಕ. ಟೆಸ್ಟಿಂಗ್ ಪೌಡರ್ಗಳು, ಇದರಿಂದ ಬಿಪಿ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಗುಟ್ಕಾ ಸೇವನೆ ಮಾಡೋದು, ಇದರಿಂದ ಹಾರ್ಟ್ ವೀಕ್ ಆಗುತ್ತೆ. ಸ್ಮೋಕಿಂಗ್ ಮಾಡೋದು, ಹಾರ್ಟ್ ವೀಕ್ ಆಗುತ್ತೆ. ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ನೋಡೋಣ ಏನ್ ಹೇಳಿದ್ದಾರೆ ಅಂತ. ಹೃದಯಾಘಾತ ಇತ್ತೀಚೆಗೆ ಯುವ ಜನತೆಯನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲಿ ಯುವ ಜನರು ಹಾರ್ಟ್ ಅಟ್ಯಾಕ್ ನಿಂದ ಸಾಯುವಂತ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಜಯದೇವದ ಮುಖ್ಯಸ್ಥರಾದಂತಹ ಡಾಕ್ಟರ್ ವೀರೇಶ್ ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇತ್ತೀಚಿನ ಕೆಲ ದಿನಗಳಿಂದ ತಾವು ನೋಡ್ತಾ ಇರಬಹುದು, ಯುವ ಜನರು ಹಾರ್ಟ್ ಅಟ್ಯಾಕ್ ಇಂದ ಹೆಚ್ಚಿನ ಮಟ್ಟದಲ್ಲಿ ಸಾಯ್ತಾ ಇದ್ದಾರೆ. ಏನು ಸಮಸ್ಯೆ ಸರ್? ಸುಮಾರು ಕಾರಣಗಳಿರೋದು. ಒಂದು ಹೊರಗಡೆಯಿಂದ ಹೋಟೆಲ್ ಊಟ ಮಾಡೋದು ಹೆಚ್ಚಾಗಿದೆ, ಹ್ಯಾಬಿಟ್ಸ್ ಹೆಚ್ಚಾಗಿದೆ, ಲೈಕ್ ಸ್ಮೋಕಿಂಗ್, ಡ್ರಿಂಕ್ಸ್, ಗುಟ್ಕಾ, ತಂಬಾಕು ಈ ತರ ಹೆಚ್ಚಾಗಿದೆ. ಡಿಸ್ಟರ್ಬ್ಡ್ ಸ್ಲೀಪ್, ಅಂದ್ರೆ ರಾತ್ರಿ ಎಲ್ಲ ಮೊಬೈಲ್ ನೋಡ್ತಾ ಇರೋದು, ಸೊ ಡಿಸ್ಟರ್ಬ್ಡ್ ಸ್ಲೀಪ್ ಹೆಚ್ಚಾಗಿದೆ. ದೆನ್ ಸ್ಟ್ರೆಸ್, ವರ್ಕ್ ಪ್ರೆಷರೇ ಆಗಲಿ, ಪಿಯರ್ ಪ್ರೆಷರೇ ಆಗಲಿ, ಸ್ಟ್ರೆಸ್ ಹೆಚ್ಚಾಗಿದೆ ಜನಕ್ಕೆ. ಸೊ ಇವೆಲ್ಲ ಕಾರಣ. ಪ್ಲಸ್ ಏನಂತಂದ್ರೆ ಜೆನೆಟಿಕ್ಸ್ ಅಂತಂದ್ರೆ ನಮ್ಮ ತಂದೆ ತಾಯಿ ಅವರಿಗೆ ಹಾರ್ಟ್ ಸಮಸ್ಯೆ ಇದ್ರೆ ಮಕ್ಕಳಲ್ಲಿ ಅದು ಹಾರ್ಟ್ ಸಮಸ್ಯೆ ಒಂದು 10 years, 1 decade ಅರ್ಲಿ ಬರೋ ಸಾಧ್ಯತೆಗಳು ಇರುತ್ತೆ. ಅದ್ರ ಜೊತೆ ಮತ್ತೆ ಅವರಿಗೆಲ್ಲ ಈ ತರ ಬೇರೆ ಬೇರೆ ಹವ್ಯಾಸ ಇರೋದು, ಸ್ಮೋಕಿಂಗ್ ಆಗಲಿ, ಸ್ಟ್ರೆಸ್ ಆಗಲಿ ಇದ್ದಾಗ ಇನ್ನೂ ಬೇಗ ಬರೋ ಸಾಧ್ಯತೆ ಜಾಸ್ತಿ ಇರೋದು. ಸೊ ಇವೆಲ್ಲ ಕಾರಣಗಳಿಂದ ಆಗ್ಬಹುದು. ಒಂದು ಈ ಆಹಾರ ಪದ್ಧತಿ ಕಾರಣ ಅಂತಂದ್ರೆ ಯಾವ ರೀತಿಯಾಗಿ ಆಹಾರ ಪದ್ಧತಿಯಿಂದ ಕಾರಣ? ಹೋಟೆಲ್ ಫುಡ್ ದಲ್ಲಿ ಅದೆಲ್ಲ ತುಂಬಾ ಲೈಕ್ ಆಯಿಲಿ ಥಿಂಗ್ಸ್, ಸ್ಪೈಸಿ ಹಾಕೋದು, ಆಯಿಲ್ ಯಾವ ತರ ಇರುತ್ತೆ, ಪ್ಲಸ್ ಏನು ಕೆಲವು ಕಡೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್ ಅಂತ ಹೇಳೋದು ಎಲ್ಲ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ಜಾಸ್ತಿ ಫ್ರೀಕ್ವೆಂಟ್, ಈಗ ಎವ್ರಿ ವೀಕ್ ದಲ್ಲಿ 2 ಸತಿ 3 ಸತಿ ಹಂಗ ಹೊರಗಡೆ ಊಟ ಮಾಡೋದು, ಅದರಿಂದ ಏನ್ ಪರಿಣಾಮ ನಮ್ಮ ಶರೀರದ ಮೇಲೆ ಆಗ್ತಾ ಇದೆ ಅದೆಲ್ಲ ವಿ ಡೋಂಟ್ ನೋ. ಸೊ ಬಿಪಿ, ಅರ್ಲಿ ಏಜ್ ದಲ್ಲಿ ಬಿಪಿ ಬರೋದಾಗ್ಲಿ, ಶುಗರ್ ಬರೋದಾಗ್ಲಿ, ಕೊಲೆಸ್ಟ್ರಾಲ್ ಹೆಚ್ಚಾಗೋದಾಗ್ಲಿ, ಸೊ ಈ ತರ ಎಲ್ಲ ಆಗ್ತಾ ಇರೋದು. ಸೊ ಅದರದ್ದೇನು ನಿಯಂತ್ರಣ ಇರೋದಿಲ್ಲ. ಸೊ ಔಟ್ಸೈಡ್ ಫುಡ್ ಟೇಸ್ಟ್, ಬಾಯಿ ರುಚಿ ಚೆನ್ನಾಗಿರುತ್ತೆ, ಬಟ್ ಹೆಲ್ತಿಗೆ ಎಷ್ಟು ದುಷ್ಪರಿಣಾಮ ಇರುತ್ತೆ ಅದರಿಂದ ಅದು ಗೊತ್ತಾಗೋದಿಲ್ಲ. ಸೊ ಅದರದಲ್ಲಿ ಏನೋ ಹಿಡ್ತಾ ಇರೋದಿಲ್ಲ. ಮನೆ ಊಟ ಇಸ್ ದ ಬೆಸ್ಟ್. ಅಲ್ಲಿ ಯಾವ ತರ ವೆಜಿಟೇಬಲ್ಸ್ ಯೂಸ್ ಮಾಡ್ತಾರೋ, ಕೊಳತೋಗಿರೋದಿರುತ್ತೋ, ಎಂತದಿರುತ್ತೋ ವಿ ಡೋಂಟ್ ನೋ. ಆಯಿಲ್ ಎಷ್ಟು ಸತಿ ಫ್ರೈ ಮಾಡಿ ಅದಕ್ಕೆ ಯೂಸ್ ಮಾಡ್ತಾರೋ, ಎಷ್ಟೊತ್ತು ಯೂಸ್ ಮಾಡ್ತಾರೋ ಅದು ಗೊತ್ತಿರಲ್ಲ. ಸೊ ಅದರದೆಲ್ಲರದ್ದು ಪರಿಣಾಮ ಶರೀರ ಮೇಲೆ. ಅದ್ರ ಬಗ್ಗೆ ತಜ್ಞರು ಏನಂತಾರೆ, ಡಾಕ್ಟರ್ಸ್ ಏನಂತಾರೆ? ಕಲಬುರಗಿಯಲ್ಲಿ ಡಾಕ್ಟರ್ ವೀರೇಶ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅತಿಯಾದ ಮೊಬೈಲ್ ಬಳಕೆ ಆಹಾರ ಪದ್ಧತಿಯೇ ಆತಂಕ. ಟೆಸ್ಟಿಂಗ್ ಪೌಡರ್ಗಳು, ಇದರಿಂದ ಬಿಪಿ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಗುಟ್ಕಾ ಸೇವನೆ ಮಾಡೋದು, ಇದರಿಂದ ಹಾರ್ಟ್ ವೀಕ್ ಆಗುತ್ತೆ. ಸ್ಮೋಕಿಂಗ್ ಮಾಡೋದು, ಹಾರ್ಟ್ ವೀಕ್ ಆಗುತ್ತೆ. ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ನೋಡೋಣ ಏನ್ ಹೇಳಿದ್ದಾರೆ ಅಂತ. ಹೃದಯಾಘಾತ ಇತ್ತೀಚೆಗೆ ಯುವ ಜನತೆಯನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲಿ ಯುವ ಜನರು ಹಾರ್ಟ್ ಅಟ್ಯಾಕ್ ನಿಂದ ಸಾಯುವಂತ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಜಯದೇವದ ಮುಖ್ಯಸ್ಥರಾದಂತಹ ಡಾಕ್ಟರ್ ವೀರೇಶ್ ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇತ್ತೀಚಿನ ಕೆಲ ದಿನಗಳಿಂದ ತಾವು ನೋಡ್ತಾ ಇರಬಹುದು, ಯುವ ಜನರು ಹಾರ್ಟ್ ಅಟ್ಯಾಕ್ ಇಂದ ಹೆಚ್ಚಿನ ಮಟ್ಟದಲ್ಲಿ ಸಾಯ್ತಾ ಇದ್ದಾರೆ. ಏನು ಸಮಸ್ಯೆ ಸರ್? ಸುಮಾರು ಕಾರಣಗಳಿರೋದು. ಒಂದು ಲೈಕ್ ಹೊರಗಡೆಯಿಂದ ಹೋಟೆಲ್ ಊಟ ಮಾಡೋದು ಹೆಚ್ಚಾಗಿದೆ, ಹ್ಯಾಬಿಟ್ಸ್ ಹೆಚ್ಚಾಗಿದೆ, ಲೈಕ್ ಸ್ಮೋಕಿಂಗ್, ಡ್ರಿಂಕ್ಸ್, ಗುಟ್ಕಾ, ತಂಬಾಕು ಈ ತರ ಹೆಚ್ಚಾಗಿದೆ. ಡಿಸ್ಟರ್ಬ್ಡ್ ಸ್ಲೀಪ್, ಅಂದ್ರೆ ರಾತ್ರಿ ಎಲ್ಲ ಮೊಬೈಲ್ ನೋಡ್ತಾ ಇರೋದು, ಸೊ ಡಿಸ್ಟರ್ಬ್ಡ್ ಸ್ಲೀಪ್ ಹೆಚ್ಚಾಗಿದೆ. ದೆನ್ ಸ್ಟ್ರೆಸ್, ವರ್ಕ್ ಪ್ರೆಷರೇ ಆಗಲಿ, ಪಿಯರ್ ಪ್ರೆಷರೇ ಆಗಲಿ, ಸ್ಟ್ರೆಸ್ ಹೆಚ್ಚಾಗಿದೆ ಜನಕ್ಕೆ. ಸೊ ಇವೆಲ್ಲ ಕಾರಣ. ಪ್ಲಸ್ ಏನಂತಂದ್ರೆ ಜೆನೆಟಿಕ್ಸ್ ಅಂತಂದ್ರೆ ನಮ್ಮ ತಂದೆ ತಾಯಿ ಅವರಿಗೆ ಹಾರ್ಟ್ ಸಮಸ್ಯೆ ಇದ್ರೆ ಮಕ್ಕಳಲ್ಲಿ ಅದು ಹಾರ್ಟ್ ಸಮಸ್ಯೆ ಒಂದು 10 years, 1 decade ಅರ್ಲಿ ಬರೋ ಸಾಧ್ಯತೆಗಳು ಇರುತ್ತೆ. ಅದ್ರ ಜೊತೆ ಮತ್ತೆ ಅವರಿಗೆಲ್ಲ ಈ ತರ ಬೇರೆ ಬೇರೆ ಹವ್ಯಾಸ ಇರೋದು, ಸ್ಮೋಕಿಂಗ್ ಆಗಲಿ, ಸ್ಟ್ರೆಸ್ ಆಗಲಿ ಇದ್ದಾಗ ಇನ್ನೂ ಬೇಗ ಬರೋ ಸಾಧ್ಯತೆ ಜಾಸ್ತಿ ಇರೋದು. ಸೊ ಇವೆಲ್ಲ ಕಾರಣಗಳಿಂದ ಆಗ್ಬಹುದು. ಒಂದು ಈ ಆಹಾರ ಪದ್ಧತಿ ಕಾರಣ ಅಂತಂದ್ರೆ ಯಾವ ರೀತಿಯಾಗಿ ಆಹಾರ ಪದ್ಧತಿಯಿಂದ ಕಾರಣ? ಹೋಟೆಲ್ ಫುಡ್ ದಲ್ಲಿ ಅದೆಲ್ಲ ತುಂಬಾ ಲೈಕ್ ಆಯಿಲಿ ಥಿಂಗ್ಸ್, ಸ್ಪೈಸಿ ಹಾಕೋದು,
ಆಯಿಲ್ ಯಾವ ತರ ಇರುತ್ತೆ, ಪ್ಲಸ್ ಏನು ಕೆಲವು ಕಡೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್ ಅಂತ ಹೇಳೋದು ಎಲ್ಲ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ಜಾಸ್ತಿ ಫ್ರೀಕ್ವೆಂಟ್ ಈಗ ಎವ್ರಿ ವೀಕ್ದಲ್ಲಿ 2 ಸತಿ 3 ಸತಿ ಹಂಗೆ ಹೊರಗಡೆ ಊಟ ಮಾಡೋದು, ಅದರಿಂದ ಏನ್ ಪರಿಣಾಮ ನಮ್ಮ ಶರೀರದ ಮೇಲೆ ಆಗ್ತಾ ಇದೆ ಅದೆಲ್ಲ ವಿ ಡೋಂಟ್ ನೋ. ಸೊ BP ಅರ್ಲಿ ಏಜ್ ದಲ್ಲಿ BP ಬರೋದಾಗ್ಲಿ, ಶುಗರ್ ಬರೋದಾಗ್ಲಿ, ಕೊಲೆಸ್ಟ್ರಾಲ್ ಹೆಚ್ಚಾಗೋದಾಗ್ಲಿ, ಸೊ ಈ ತರ ಎಲ್ಲ ಆಗ್ತಾ ಇರೋದು. ಸೊ ಅದರದ್ದೇನು ನಿಯಂತ್ರಣ ಇರೋದಿಲ್ಲ. ಸೊ ಔಟ್ಸೈಡ್ ಫುಡ್ ಟೇಸ್ಟ್, ಬಾಯಿ ರುಚಿ ಚೆನ್ನಾಗಿರುತ್ತೆ, ಬಟ್ ಹೆಲ್ತಿಗೆ ಎಷ್ಟು ದುಷ್ಪರಿಣಾಮ ಇರುತ್ತೆ ಅದರಿಂದ ಅದು ಗೊತ್ತಾಗೋದಿಲ್ಲ. ಸೊ ಅದರದಲ್ಲಿ ಏನೋ ಹಿಡ್ತಾ ಇರೋದಿಲ್ಲ. ಮನೆ ಊಟ ಇಸ್ ದ ಬೆಸ್ಟ್. ಅಲ್ಲಿ ಯಾವ ತರ ವೆಜಿಟೇಬಲ್ಸ್ ಯೂಸ್ ಮಾಡ್ತಾರೋ, ಕೊಳತೋಗಿರೋದಿರುತ್ತೋ, ಎಂಥದಿರುತ್ತೋ ವಿ ಡೋಂಟ್ ನೋ. ಆಯಿಲ್ ಎಷ್ಟು ಸತಿ ಫ್ರೈ ಮಾಡಿ ಅದಕ್ಕೆ ಯೂಸ್ ಮಾಡ್ತಾರೋ, ಎಷ್ಟೊತ್ತು ಯೂಸ್ ಮಾಡ್ತಾರೋ ಅದು ಗೊತ್ತಿರಲ್ಲ. ಸೊ ಅದರದೆಲ್ಲರದ್ದು ಪರಿಣಾಮ ಶರೀರ ಮೇಲೆ. ಅದ್ರ ಬಗ್ಗೆ ತಜ್ಞರು ಏನಂತಾರೆ, ಡಾಕ್ಟರ್ಸ್ ಏನಂತಾರೆ? ಕಲಬುರಗಿಯಲ್ಲಿ ಡಾಕ್ಟರ್ ವೀರೇಶ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅತಿಯಾದ ಮೊಬೈಲ್ ಬಳಕೆ ಆಹಾರ ಪದ್ಧತಿಯೇ ಆತಂಕ. ಟೆಸ್ಟಿಂಗ್ ಪೌಡರ್ಗಳು, ಇದರಿಂದ BP, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಗುಟ್ಕಾ ಸೇವನೆ ಮಾಡೋದು, ಇದರಿಂದ ಹಾರ್ಟ್ ವೀಕ್ ಆಗುತ್ತೆ. ಸ್ಮೋಕಿಂಗ್ ಮಾಡೋದು, ಹಾರ್ಟ್ ವೀಕ್ ಆಗುತ್ತೆ. ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ನೋಡೋಣ ಏನ್ ಹೇಳಿದ್ದಾರೆ ಅಂತ. ಹೃದಯಾಘಾತ ಇತ್ತೀಚೆಗೆ ಯುವ ಜನತೆಯನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರುವಂತದ್ದು, ಅದರಲ್ಲೂ ಕೂಡ ರಾಜ್ಯದಲ್ಲಿ ಯುವ ಜನರು ಹಾರ್ಟ್ ಅಟ್ಯಾಕ್ ನಿಂದ ಸಾಯುವಂತ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಜಯದೇವದ ಮುಖ್ಯಸ್ಥರಾದಂತಹ ಡಾಕ್ಟರ್ ವೀರೇಶ್ ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇತ್ತೀಚಿನ ಕೆಲ ದಿನಗಳಿಂದ ತಾವು ನೋಡ್ತಾ ಇರಬಹುದು, ಯುವ ಜನರು ಹಾರ್ಟ್ ಅಟ್ಯಾಕ್ ಇಂದ ಹೆಚ್ಚಿನ ಮಟ್ಟದಲ್ಲಿ ಸಾಯ್ತಾ ಇದ್ದಾರೆ. ಏನು ಸಮಸ್ಯೆ ಸರ್? ಸುಮಾರು ಕಾರಣಗಳಿರೋದು. ಒಂದು ಲೈಕ್ ಹೊರಗಡೆಯಿಂದ ಹೋಟೆಲ್ ಊಟ ಮಾಡೋದ ಹೆಚ್ಚಾಗಿದೆ, ಹ್ಯಾಬಿಟ್ಸ್ ಹೆಚ್ಚಾಗಿದೆ, ಲೈಕ್ ಸ್ಮೋಕಿಂಗ್, ಡ್ರಿಂಕ್ಸ್, ಗುಟ್ಕಾ, ತಂಬಾಕು ಈ ತರ ಹೆಚ್ಚಾಗಿದೆ. ಡಿಸ್ಟರ್ಬ್ಡ್ ಸ್ಲೀಪ್, ಅಂದ್ರೆ ರಾತ್ರಿ ಎಲ್ಲ ಮೊಬೈಲ್ ನೋಡ್ತಾ ಇರೋದು, ಸೊ ಡಿಸ್ಟರ್ಬ್ಡ್ ಸ್ಲೀಪ್ ಹೆಚ್ಚಾಗಿದೆ. ದೆನ್ ಸ್ಟ್ರೆಸ್, ವರ್ಕ್ ಪ್ರೆಷರೇ ಆಗಲಿ, ಪಿಯರ್ ಪ್ರೆಷರೇ ಆಗಲಿ, ಸ್ಟ್ರೆಸ್ ಹೆಚ್ಚಾಗಿದೆ ಜನಕ್ಕೆ. ಸೊ ಇವೆಲ್ಲ ಕಾರಣ. ಪ್ಲಸ್ ಏನಂತಂದ್ರೆ ಜೆನೆಟಿಕ್ಸ್ ಅಂತಂದ್ರೆ ನಮ್ಮ ತಂದೆ ತಾಯಿ ಅವರಿಗೆ ಹಾರ್ಟ್ ಸಮಸ್ಯೆ ಇದ್ರೆ ಮಕ್ಕಳಲ್ಲಿ ಅದು ಹಾರ್ಟ್ ಸಮಸ್ಯೆ ಒಂದು 10 years 1 decade ಅರ್ಲಿ ಬರೋ ಸಾಧ್ಯತೆಗಳು ಇರುತ್ತೆ. ಅದರ ಜೊತೆ ಮತ್ತೆ ಅವರಿಗೆಲ್ಲ ಈ ತರ ಬೇರೆ ಬೇರೆ ಹವ್ಯಾಸ ಇರೋದು, ಸ್ಮೋಕಿಂಗ್ ಆಗಲಿ, ಸ್ಟ್ರೆಸ್ ಆಗಲಿ ಇದ್ದಾಗ ಇನ್ನೂ ಬೇಗ ಬರೋ ಸಾಧ್ಯತೆ ಜಾಸ್ತಿ ಇರೋದು. ಸೊ ಇವೆಲ್ಲ ಕಾರಣಗಳಿಂದ ಆಗ್ಬಹುದು. ಒಂದು ಈ ಆಹಾರ ಪದ್ಧತಿ ಕಾರಣ ಅಂತಂದ್ರೆ ಯಾವ ರೀತಿಯಾಗಿ ಆಹಾರ ಪದ್ಧತಿಯಿಂದ ಕಾರಣ? ಹೋಟೆಲ್ ಫುಡ್ ದಲ್ಲಿ ಅದೆಲ್ಲ ತುಂಬಾ ಲೈಕ್ ಆಯಿಲಿ ಥಿಂಗ್ಸ್, ಸ್ಪೈಸಿ ಹಾಕೋದು, ಆಯಿಲ್ ಯಾವ ತರ ಇರುತ್ತೆ, ಪ್ಲಸ್ ಏನು ಕೆಲವು ಕಡೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್ ಅಂತ ಹೇಳೋದು ಎಲ್ಲ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ಜಾಸ್ತಿ ಫ್ರೀಕ್ವೆಂಟ್ ಈಗ ಎವ್ರಿ ವೀಕ್ದಲ್ಲಿ 2 ಸತಿ 3 ಸತಿ ಹಂಗೆ ಹೊರಗಡೆ ಊಟ ಮಾಡೋದು, ಅದರಿಂದ ಏನ್ ಪರಿಣಾಮ ನಮ್ಮ ಶರೀರದ ಮೇಲೆ ಆಗ್ತಾ ಇದೆ ಅದೆಲ್ಲ ವಿ ಡೋಂಟ್ ನೋ. ಸೊ BP ಅರ್ಲಿ ಏಜ್ ದಲ್ಲಿ BP ಬರೋದಾಗ್ಲಿ, ಶುಗರ್ ಬರೋದಾಗ್ಲಿ, ಕೊಲೆಸ್ಟ್ರಾಲ್ ಹೆಚ್ಚಾಗೋದಾಗ್ಲಿ, ಸೊ ಈ ತರ ಎಲ್ಲ ಆಗ್ತಾ ಇರೋದು. ಸೊ ಅದರದ್ದೇನು ನಿಯಂತ್ರಣ ಇರೋದಿಲ್ಲ. ಸೊ ಔಟ್ಸೈಡ್ ಫುಡ್ ಟೇಸ್ಟ್, ಬಾಯಿ ರುಚಿ ಚೆನ್ನಾಗಿರುತ್ತೆ, ಬಟ್ ಹೆಲ್ತಿಗೆ ಎಷ್ಟು ದುಷ್ಪರಿಣಾಮ ಇರುತ್ತೆ ಅದರಿಂದ ಅದು ಗೊತ್ತಾಗೋದಿಲ್ಲ. ಸೊ ಅದರದಲ್ಲಿ ಏನೋ ಹಿಡ್ತಾ ಇರೋದಿಲ್ಲ. ಮನೆ ಊಟ ಇಸ್ ದ ಬೆಸ್ಟ್. ಅಲ್ಲಿ ಯಾವ ತರ ವೆಜಿಟೇಬಲ್ಸ್ ಯೂಸ್ ಮಾಡ್ತಾರೋ, ಕೊಳತೋಗಿರೋದಿರುತ್ತೋ, ಎಂಥದಿರುತ್ತೋ ವಿ ಡೋಂಟ್